ಸರಳೀಕರಣ ಲೆಕ್ಕ ಈ ಥರ ಎಕ್ಸ್ಪ್ರೆಷನ್ ಕೊಟ್ಟಾಗ ಹೇಗೆ ಸಾಲ್ವ್ ಮಾಡೋದು ನೋಡುವ. ಈಗ ಇಲ್ಲಿ 25/5 ಕೂಡಿಸು 6 ಗುಣಿಸು 4 ಮೈನಸ್ 10 ಡಿವೈಡ್ 18 ಮೈನಸ್ 12 ಭಾಗಿಸು 3 ಕೂಡಿಸು 5 ಗುಣಿಸು 2 ಅಂತಿದೆ. ಬಾಡ್ಮಸ್ ರೂಲಲ್ಲಿ ಏನು ಹೇಳ್ತಾರೆ, ಡಿ ಅಂದರೆ ಏನು, ಡಿವಿಷನ್, ಎಮ್ ಅಂದರೆ ಮಲ್ಟಿಪ್ಲಿಕೇಶನ್, ಎ ಅಂದರೆ ಎಡಿಷನ್, ಎಸ್ ಅಂದರೆ ಸಬ್ಟ್ರಾಕ್ಷನ್. ಇಲ್ಲಿ ಬ್ರ್ಯಾಕೆಟ್ ಏನೂ ಇಲ್ಲ, ಆರ್ಡರ್ಸ್ ಕೂಡ ಇಲ್ಲ. ಮೊದಲಿಗೆ ಏನು ಮಾಡಬೇಕು, ಡಿವಿಷನ್ ಮಾಡಬೇಕು. ಇಲ್ಲಿ ಏನಿದೆ, ಡಿವಿಷನ್. 25/5 ಎಷ್ಟಾಗ್ತದೆ, 5ರಿಂದ 25 ಭಾಗಿಸಿದಾಗ 5, 5 5 25, ಅದನ್ನು ಬರ್ಕೊಳ್ಳಿ. ಕೂಡಿಸು 6 ಗುಣಿಸು 4 ಹಾಗೆ ಬರ್ಕೊಳ್ಳಿ, ಮೈನಸ್ 10 ಡಿವೈಡ್ ನ್ಯೂಮರೇಟರಲ್ಲಿ ಮಾಡಿ ಆಯಿತು. ಇನ್ನೇನು ಮಾಡ್ತೀರಾ, ಡಿನೋಮಿನೇಟರಲ್ಲಿ 18 ಹಾಗೆ ಬರ್ಕೊಳ್ಳಿ, ಮೈನಸ್ ಭಾಗಿಸಿ. ಮೊದಲಿಗೆ ಡಿವಿಷನ್ ಹೇಳಿದವರು 12/3, 3 ಎಷ್ಟಲಿ 12, 3 4ಲಿ 12 ಕೂಡಿಸು 5 ಗುಣಿಸು 2. ಈಗ ನ್ಯೂಮರೇಟರಲ್ಲೂ ಡಿನೋಮಿನೇಟರಲ್ಲಿ ಭಾಗಿಸಿ ಆಯಿತು. ಫಸ್ಟು ಡಿವಿಷನ್ ಆಯಿತು. ನಂತರ ಏನಿದೆ, ಮಲ್ಟಿಪ್ಲಿಕೇಶನ್. ನಂತರ ಮಲ್ಟಿಪ್ಲಿಕೇಶನ್ ಮಾಡಿ. 5 ಕೂಡಿಸು 6 ಗುಣಿಸು 4, 6 4 ಎಷ್ಟು, 24 ಮೈನಸ್ 10 ಹಾಗೆ ಬರ್ಕೊಳ್ಳಿ. ನ್ಯೂಮರೇಟರಲ್ಲಿ ಗುಣಿಸಿ ಆಯಿತು. ನಂತರ ಡಿನೋಮಿನೇಟರ್ಲು ಕೂಡ ಗುಣಿಸ್ಲಿಕ್ಕಿದೆ. ಏನು, 5 2ಲಿ 10 ಗುಣಿಸಿ ಆಯಿತು. ನಂತರ ಏನು ಮಾಡ್ತೀರಾ, ಏನಿದೆ, ಎಡಿಷನ್ ಇದೆ. 5 ಕೂಡಿಸು 24 ಎಷ್ಟಾಯಿತು, 29 ಮೈನಸ್ 10 ಹಾಗೆ ಬರ್ಕೊಳ್ಳಿ. ನಂತರ ಡಿನೋಮಿನೇಟರಲ್ಲಿ 18 ಕೂಡಿಸು 10 ಕೂಡಿಸಬೇಕು. 18 ಕೂಡಿಸು 10 ಎಷ್ಟು, 28 ಮೈನಸ್ 4 ಬರ್ಕೊಳ್ಳಿ. ಈಗ 29ರಿಂದ 10 ಕಳೀಲಿ, ಎಷ್ಟು, 19. 28ರಿಂದ 4 ಕಳೆದಾಗ ಎಷ್ಟು, 24. ಉತ್ತರ ಎಷ್ಟು, 19 ಡಿವೈಡೆಡ್ 24.